ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ನೀನು ಬಿಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರೀ ಗರ್ವದಿಂದ ನಡೆದೆಲ್ಲ. ಶಿವರುದ್ರ ಗವಾಯಿಗಳು ಬರೆದಿರ್ತಕ್ಕಂಥ ಈ ಪದ್ಯ. ನಂಬುದು ನಾವು ತಿಳ್ಕೊಂಡು ನೀ ಎಲ್ಲಾದರೂ ಹೋಗು, ನಿನ್ನ ಮನಸ್ಸು ಹಸನ ಇಟ್ಟುಕೊಂಡು ನೀ ಎಲ್ಲಾದರೂ ಹೋಗು. ಕಳ್ಳನ ಮನಸ್ಸು ಒಳಗೆ ಹುಳ್ಳುಳಿಗೆ ಅಂತೀವಲ್ಲ, ನಾವು ಎಲ್ಲಿ ಹೋದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಹೆಂಗೆ ಅಂತ ಕೇಳಿದರೆ ಬಹಳ ಚಂದ ಉದಾಹರಣೆಯನ್ನು ಕೊಡ್ತಾರವರು. ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ, ಹಸಿದು ಬಂದವರಿಗೆ ಹಣ್ಣಿಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ಇವರು ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ. ದುಷ್ಟರು ಹೆಂಗಿರ್ತಾರ ಅಂತ ಕೇಳಿದರೆ, ಅಸುರಿ ಗುಣಗಳನ್ನು, ಕೆಟ್ಟ ಗುಣಗಳನ್ನು, ದುಷ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನ ಇಟ್ಟುಕೊಂಡು ಕೂಡ ನಾವು ಎಲ್ಲಾದರೂ ಹೋದರೂ ಕೂಡ ಅದು ಫಲ ಕೊಡ್ತದೆ. ಇವರು ದುಷ್ಟರು ಹೆಂಗಿರ್ತಾರೆ ಅನ್ನೋದಕ್ಕೆ ಭಾಳ ಚಂದ ಹೇಳ್ಯಾರ ಅವರು. ಜಾಲಿ ಮರಕ್ಕೆ ಹೋಲಿಸ್ಯಾರ. ಜಾಲಿ ಮರ ನೋಡಿರಿಲ್ಲ ನೀವು? ನೋಡಿರಿ, ಜಾಲಿ ಮೈ ತುಂಬ ಮುಳ್ಳೆ ಇರ್ತದೆ ನೋಡು. ಜಾಲಿ ಗಿಡ ಬಹಳ ಬಿಸಿಲಿನ ತಾಪ ಐತಿ ಅಂದ್ರೆ ಕೂಡಬೇಕಂದ್ರೂ ಕೂಡ ಅಲ್ಲಿ ಕೂಡಲು ಸ್ಥಳವಿಲ್ಲ. ಮೈ ತುಂಬ ಮುಳ್ಳೈತಿ. ಹಸು ಆಗೈತಿ ಅಂದರೆ ಹಸಿದು ಬಂದವರಿಗೆ ಹಣ್ಣಿಲ್ಲ, ಕೂಡಲು ಸ್ಥಳವಿಲ್ಲ. ಏನೋ ಹಂಗು ಹಿಂಗು ಮುಳ್ಳು ಸರಿಸಿ ಒಂದಿಷ್ಟು ಜಾಗ ಮಾಡ್ಕೊಂಡು ಕುಂತೀವಿ ಅನ್ಕೋರಿ, ಕುಸುಮ ವಾಸನೆ ಇಲ್ಲ. ಎಷ್ಟು ಚಂದ ಉದಾಹರಣೆಯನ್ನು ಕೊಡ್ತಾರವರು. ಬಿಸಿಲಲ್ಲಿ ಬಂದವರಿಗೆ ನೆರಳಿಲ್ಲ, ಇವರು ದುರ್ಜನರು ಜಾಲಿಯ ಮರದಂತೆ. ಈ ದೇವಸ್ಥಾನದೊಳಗೆ ಬರ್ತೀವಿ. ದೇವಸ್ಥಾನದೊಳಗೆ ಬಂದಾಗ ಎಲ್ಲ ಅಸುರಿ ಗುಣಗಳನ್ನು, ಕೆಟ್ಟ ಗುಣಗಳನ್ನು ಹೊರಗೆ ಬಿಟ್ಟು ಒಳಗೆ ಹೋಗ್ಬೇಕಂತ. ನಾನು ಯಾರು ಅನ್ನೋದನ್ನು ಮರ್ತ ಅಲ್ಲಿ ನೀನಪ್ಪ ಅಂತ ಹೋದರೆ ಆ ಭಗವಂತ ಫಲ ಕೊಡುತ್ತಾನೆ ವಿನಃ ನಾನು ಅನ್ನೋದು ಇಟ್ಕೊಂಡು ಹೋದರೆ ಅದು ಫಲ ಕೊಡಂಗಿಲ್ಲ. ಒಮ್ಮಿತ್ತಿಮ್ಮ ಹೀಗೆ ಭಾಳ ಚಂದ ಪುರಾಣ ಪ್ರವಚನ ನಡೆದಂಥ ಸಂದರ್ಭದೊಳಗೆ ತಿಮ್ಮ ಜೋರ್ಲೆ ಹೇಳಕತ್ತಿದ್ದ. ಅಳುವಂಥ ಸಂದರ್ಭದೊಳಗೆ ನಮ್ಮಂಥ ಪುರಾಣಿಕರಲ್ಲಿ ಬಂದಿದ್ದರು. ಯಾಕಪ್ಪ ಯಾಕೆ ಅಳಾಕತ್ತಿ ಅಂತ ಕೇಳಿದ್ರಂತ. ಅವ ಅಂದಂತ, ನನ್ನ ಫ್ಯಾರಾಗಾನಲ್ಲಿ ಚಪ್ಪಲ್ ಕಳೆದವ್ರಿಗೆ ಕಾಲಾನು ಅದಕ್ಕೆ ಅಳಾಕತ್ತೀನಿ ಅಂತಂತವ. ಅವರು ಪುರಾಣಿಕರಂದ್ರಂತೆ, ಯಾರು ತೊಗೊಂಡಿದ್ರ ಕೊಡ್ರಿಪ್ಪ ಅಂತ ಮೈಕ್ನಾಗ ಹೇಳಿದ್ರಂತ. ಎಲ್ಲಿ ಬಿಟ್ಟಿದ್ದೆಪ್ಪ ಅಂತ ಕೇಳಿದ್ರಂತ. ಅವ ತಿಮ್ಮ ಹೇಳ್ದಂತ, ಈಗ ಬಿಟ್ಟಿಲ್ರಿ ಶಾಸ್ತ್ರಿಗಳೇ, ಹೋದ ವರ್ಷ ಇದ ಜಾಗದಾಗ ಇಲ್ಲೇ ಬಿಟ್ಟಿದ್ದೆ, ಆ ಜಾಗ ನೋಡಿ ನನಗೆ ನೆನಪಾತು, ಅದಕ್ಕೆ ಅಳ್ಳಾಕತ್ತೀನಿ ಅಂದಂತ. ಒಂದು ಕಾಲಾಗ ಹಾಕೊಳ್ಳೋ ಚಪ್ಪಲ್ ಮೇಗಿನ ಮೋಹ ಹೋಗಿಲ್ಲ ಅಂದಮೇಲೆ ನಮಗೆ ಹೆಂಗೆ ಬಿಡಕ್ಕೆ ಸಾಧ್ಯದ ರೀ? ಈ ಪ್ರವಚನ ಬಿಟ್ಟು ಮನೆಗೆ ಹೋಗಾಗ ಕಾಲಾಗ ಒಂದು ಬಂಗಾರದ ಚೈನ್ ಬಿದ್ದಿತ್ತಂದ್ರೆ ಗಪ್ಪನ ಅದ್ರ ಮೇಲೆ ಕಾಲಿಟ್ಟು ನಿಂತು ಬಿಡ್ತಾರೆ. ನಿಂದಿರ್ತೀರಿಲ್ಲ ಅವು. ಇನ್ನೊಬ್ಬಕ್ಕೆ ಹಿಂದೆ ಬರ್ತಾಳ, ತಾಯಿ ಭಾರ ಶಾಂತಕ್ಕ ಯಾಕೆ ನಿಂತಿ? ಇಲ್ಲ, ಅಲ್ಲೊಬ್ರು ಬರೋವ್ರದಾರ, ನಿಮ್ಮದು ನಡಿ ಅಂತಾಳಕ್ಕೆ. ಅದನ್ನು ತೊಗೋಬೇಕಾಗಿರ್ತದೆ. ಹೆಂಗೆ ಇರ್ತದೆ ಜೀವನ ಅಂದ್ರೆ ಸರಳವಾಗಿ ನಮ್ಮ ಜೀವನ ಹೆಂಗೆ ನಡೆಸ್ಬೇಕು ಅನ್ನೋದು ಕೂಡ ವಚನ ಸಾಹಿತ್ಯ ಕಲಿಸ್ಕೊಡ್ತದೆ. ನಾವು ಹೆಂಗೆ ಜ್ಞಾನ ಮಾಡ್ಕೋಬೇಕನ್ನೋದು ಕೂಡ ಅಲ್ಲಮ ಪ್ರಭುಗಳ ವಚನ ಸಾಹಿತ್ಯ ಆಗಿರ್ಬೋದು, ಚನ್ನಬಸವಣ್ಣನವರ ವಚನ ಸಾಹಿತ್ಯ ಆಗಿರ್ಬೋದು, ಅಕ್ಕ ಮಹಾದೇವಿ ವಚನ ಸಾಹಿತ್ಯ ಆಗಿರ್ಬೋದು. ಆ ವಚನ ಸಾಹಿತ್ಯಗಳನ್ನು ಸ್ವಲ್ಪ ಆಳವಾಗಿ ಇಳಿದ ಮೇಲೆ ಹಾಕ್ಬೇಕು. ಆಳವಾಗಿ ಇಳಿದೀವಿ ಅಂದ್ರೆ ನಾವು ಯಾರು ಎದಕ್ಕೆ ಬಂದೀವಿ ಅನ್ನೋದು ಕೂಡ ಗೊತ್ತಾಗ್ತದೆ ನಮಗೆ. ಹೆಂಗಂದ್ರೆ ಈ ದುಷ್ಟರು ಶಗಣಿ ಒಳಗಿನ ಹುಳ ಇದ್ದಂಗೆ ಅಂತ. ಶಗಣಿ ಅಂದ್ರೆ ಗೊತ್ತಕ್ಕ, ಶಗಣಿಯಾಗಿನ ಹುಳ ಇದ್ದಂಗೆ. ಆ ಶಗಣಿ ಬಿದ್ದಿರ್ತದ ರೋಡ್ ಮೇಲೆ, ಎಮ್ಮಿ ಹಾಕಿರ್ತದ. ನಮ್ಮ ಕಡೆ ಹೆಂಡಿನೂ ಅಂತಾರೆ, ಶಗಣಿನೂ ಅಂತಾರೆ. ಅದ್ರೊಳಗೆ ಬಹಳ ದಿನ, ಒಂದು ದಿನ ಬಿಟ್ಟಿವಿ ಅಂದರೆ ಒಂದಿಷ್ಟು ಸಣ್ಣಗೆ ಇಷ್ಟಿಷ್ಟ ಹುಳ ಹುಡ್ತವೆ ಶಗಣಿ ಒಳಗೆ. ಅಲ್ಲಿ ಒಬ್ಬ ನಾಗಪ್ಪ ಹಾದು ಹೋಗಿರ್ತಾನೆ. ನಾಗರ ಹಾವು ಹಾದು ಹೋಗಿರ್ತದ. ಘಟನಾಗರ ಸರ್ಪ ಹಾದು ಹೋಗುವಾಗ ಅದು ಹೇಳ್ತದಂತ, ಶಗಿನಾಗಿನ ಹುಳ ನಾಗಪ್ಪಗೆ ಗೊತ್ತಾಗಂಗಿಲ್ಲ, ಸುಮ್ಮನೆ ತನ್ನ ಪಾಡಿಗೆ ತಾ ಹೋಗಿರ್ತದ. ಇದು ಹೇಳ್ತದಂತ, ನಾಗ್ಯ ಗೂಗ್ಯ ಅಂತದಂತ. ಅದು ಇರಂಗಿಲ್ಲ. ನಾಗ್ಯ ಗೂಗ್ಯ ಅಂದಾಗ ನನ್ಯಾರು ಕರಿತಾರಂತ ಹೊಳ್ಳಿ ನೋಡ್ತದೆ. ಇದು ಮತ್ತೆ ಅಲ್ಲೇ ಶಗನ್ಯಾಗ ಅಡಕ್ಕೊಳ್ತಾರೆ. ಯಾರ್ಯಾರ ಇರ್ಬೋದು ಬಿಡಂತ ಮತ್ತೆ ಇಟು ಅಟು ಮುಂದೆ ಹೋಗಬೇಕು. ಇದು ಮತ್ತೆ ಹೇಳ್ತದಂತ, ನಾಗ್ಯ ಗೂಗ್ಯ
ಹಿಂಗೊಂದು 2-3 ಸಲ ಅನ್ನೋದಕ್ಕೂ ಅದು ಹೊಳ್ಳಿ ನೋಡ್ತದೆ. ಅದು ಹೇಳ್ತದಂತ ನಾಗಪ್ಪ ಒಂದು ಮಾತು, ನೀ ಇರುದ ಶಗನಿ ಒಳಗೆ, ನೀ ಇರುದ ಹೇಸಿಗೆ ಒಳಗೆ, ಹೇಸಿಗೆ ಒಳಗೆ ಅದಿ ಅಂದಮೇಲೆ ಹೇಸಿಗೆ ಗುಣ ಬಿಟ್ಟು ಒಳ್ಳೆ ಗುಣ ಬರೋಕ್ಕೆ ಸಾಧ್ಯದ ಏನೋ ಹುಚ್ಚ ಅಂತತ್ತು ನಾಗಪ್ಪ. ಆಮೇಲೆ ಹೇಳ್ತದಂತ ನಾಗಪ್ಪ, ಭಾಳ ಆದ್ರೆ ಇನ್ನು 2 ತಾಸು ಸೂರ್ಯ ನೆತ್ತಿ ಮೇಲೆ ಬಂದ ಅಂದ್ರೆ ನಿನ್ನ ಆಯುಷ್ಯ ಮುಗೀತು, ನಿನ್ನ ಆಯುಷ್ಯ ಮುಗಿದು ಹೋಕ್ಕದ, ನಿನ್ನ ಕಚ್ಚಿ ನನ್ನ ಬಾಯಿ ಯಾಕನಾಕ ಕೆಸರು ಮಾಡ್ಕೊಲಿ ಅಂತಂತ ನಾಗಪ್ಪ. ಹಂಗೆ ನಾವು ಎಲ್ಲೇ ಹೋದರೂ ಕೂಡ ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕು, ಶುದ್ಧವಾಗಿರಬೇಕು. ಶುದ್ಧಿತ್ತು ಅಂದರೆ ಅದೆಲ್ಲ ನಡೀತದ. ಅದಕ್ಕೆ ಇಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿರತಕ್ಕಂಥ ಮಾತನ್ನು ಸಿದ್ದರಾಮ ಶಿವಯೋಗಿಗಳು, ಒಬ್ಬರ ಮನವನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೇನಯ್ಯ. ಒಮ್ಮೆ ಕನಕದಾಸರಿಗೆ ಯಾರೋ ಒಬ್ಬರು ಹೀಗೆ ಪ್ರವಾಸಕ್ಕೆ ಹೊಂಟಿದ್ರು, ತೀರ್ಥಕ್ಷೇತ್ರಗಳನ್ನು ನೋಡ್ಲಿಕ್ಕೆ ಹೊಂಟಿದ್ರು. ಇವ್ರಿಗೆ ಬಾ ಅಂದ್ರಂತ. ನಾನು ಬರೋದಿಲ್ಲಪ್ಪ, ಆದ್ರೆ ನೀವೆಲ್ಲ ಹೊಕ್ಕಿರಲ್ಲ, ಹೋಗಿ ನಿಮ್ಮ ದುಷ್ಟಗುಣಗಳನ್ನು ಬಿಟ್ಟು ಬರ್ತೀನಿ, ನಿಮ್ಮ ಪಾಪಗಳು ಹೊಕ್ಕೈತೆ ಅನ್ನೋದಾದ್ರೆ ನಂದು ಒಂದು ಮಾತದ ಅಂದ್ರಂತ. ಏನು? ಏನಿಲ್ಲ, ಈ ಕಹಿ ಕುಂಬಳಕಾಯಿ ನಿಮ್ಮ ಕೈಯಾಗ ಕೊಡ್ತೀನಿ, ಹಾಗಲಕಾಯಿರ ಅನ್ಕೋರಿ, ಕುಂಬಳಕಾಯಿರ ಅನ್ಕೋರಿ. ಈ ಹಾಗಲಕಾಯಿ ಇರ್ತದಲ್ಲ, ಇದನ್ನು ನೀವು ಎಲ್ಲೆಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗಿ ನದಿ ಒಳಗೆ ಮುಳುಗ್ತೀರಲ್ಲ, ಅಲ್ಲಿ ಇದನ್ನೂ ಎದ್ದೆದ್ದು ಮುಳುಗಿಸ್ಕೊಂಡು ಬರ್ರಿ ಅಂದ್ರಂತವ್ರು. ಇದನ್ನೂ ಎದ್ದೆದ್ದು ಮುಳುಗಿಸ್ಕೊಂಡು ಬರ್ರಿ, ಇದಕ್ಕೂ ಜಳಕ ಮಾಡಿಸ್ಕೊಂಡು ಬರ್ರಿ, ಸ್ನಾನ ಮಾಡಿಸ್ಕೊಂಡು ಬರ್ರಿ ಅಂದ್ರದು. ಆ ಮಾತಿನ ತಾತ್ಪರ್ಯ ಮೂರ್ಖರಿಗೆ ಅರ್ಥ ಆಗಲಿಲ್ಲ. ಹ್ಞೂ ಅಂದ್ರಂತ. ಹೋದ್ರಂತ. ಎಲ್ಲೆಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರಲ್ಲ ಅಲ್ಲೆಲ್ಲೇ ಮುಳುಗಿಸ್ತಾ ಬಂದ್ರಂತ. ಬಂದ ಹೊಳ್ಳೆ ಅವ್ರ ಕೈಯಾಗ ಕೊಟ್ಟರು. ಏನಪ್ಪ ಎಲ್ಲ ಚಲೋ ಆಯ್ತಾ? ಎಲ್ಲ ಚಲೋ ಆಯ್ತು ರೀ. ಎಲ್ಲ ಕಡೆ ಸ್ನಾನ ಮಾಡಿದ್ರಿ? ನಿಮ್ಮ ಪಾಪ ಹೋಯ್ತು? ಹ್ಞೂ ಹೋದ್ರಿ. ಹೋಗೈತೆ ಅನ್ನೋದು ಹೆಂಗೆ ಗೊತ್ತು? ಭಾಳ ಆದರೆ ಮೈಮೇಗಿನ ಚರ್ಮಕ್ಕೆ ಅಂಟಿರ್ತಕ್ಕಂಥ ಹೊಲಸು ಹೋಗಬಹುದೇ ವಿನಃ ಮನಸ್ಸಿನಲ್ಲಿರ್ತಕ್ಕಂಥ ದುಷ್ಟ ಗುಣಗಳು ಹೋಗಿಲ್ಲೋ ಹುಚ್ಚ ಅಂದ್ರಂತವ್ರು. ಹೆಂಗ್ರಿ ಅಂದ್ರಂತ, ನಿಮ್ಮ ಜೊತೆಗೆ ಎಲ್ಲೆಲ್ಲಿ ನೀವು ಸ್ನಾನ ಮಾಡಿರಲ್ಲ ಅಲ್ಲೆಲ್ಲಿ ಈ ಹಾಗಲಕಾಯಿನೂ ಕೂಡ ಮುಳುಗಿಸ್ಕೊಂಡು ಬಂದಿರಿ. ಆದರೆ ಈ ಹಾಗಲಕಾಯಿ ಈ ಸದ್ದ ಕೊಯ್ದು ನೋಡ್ರಿ, ಇದು ಕಹಿ ಆಗಿರಲಿಲ್ಲ, ಈ ಕಹಿ ಬಿಟ್ಟಿತ್ತು, ಸಿಹಿ ಆಗಿತ್ತಂದ್ರೆ ನಾವು ಒಪ್ಕೋತೀನಿ ಅಂದ್ರಂತ. ಅದು ಹಾಗಲಕಾಯಿ ಮತ್ತು ಕಹಿ ಇರೋದಲ್ಲ, ಅದು ಕಹಿನೇ ಅದ ಇಲ್ಲ. ಅದಕ್ಕೆ ಭಾಳ ಚಂದ ಹೇಳ್ತಾರೆ ಅವ್ರು ಭಾಮಿನಿ ಷಟ್ಪದಿ ಒಳಗೆ, ಮನುಷ್ಯನಕ್ಕಿಂತ ವಿಸಜಂತು ಯಾವುದೂ ಅಲ್ಲ ಅಂತ. ಏನು ಪ್ರಾಣಿಗಳ ಸಹಿತ ನಿಯತ್ತಿರ್ತಾವೆ, ಮನುಷ್ಯನಕ್ಕಿಂತ ವಿಷ ಪ್ರಾಣಿ ಯಾವುದೂ ಅಲ್ಲ. ಭಾಮಿನಿ ಷಟ್ಪದಿ ಒಳಗೆ ಬರೀತಾರೆ, ನೊಣ ವಿಷವೆಂದರೆ ಅದನ್ನು ತಿಂದು ಬದುಕುವ ಪ್ರಾಣಿ ಹಲ್ಲಿ ಬಾಳು ಬಲು ವಿಷವಯ್ಯ. ಹಲ್ಲಿ ಬಾಳು ಬಲು ವಿಷವೆಂದರೆ ಅದನ್ನು ತಿಂದು ಬದುಕುವ ಪ್ರಾಣಿ ಕಪ್ಪೆ ಬಾಳು ಬಲು ವಿಷವಯ್ಯ. ಕಪ್ಪೆ ಬಾಳು ಬಲು ವಿಷವೆಂದರೆ ಅದನ್ನು ತಿಂದು ಬದುಕುವ ಪ್ರಾಣಿ ಹಾವು ಬಾಳು ಬಲು ವಿಷವಯ್ಯ. ಹಾವು ಬಾಳು ಬಲು ವಿಷವೆಂದರೆ ಅದನ್ನು ತಿಂದು ಬದುಕುವ ಪ್ರಾಣಿ ಕೋಳಿ ಬಾಳು ಬಲು ವಿಷವಯ್ಯ. ಕೋಳಿ ಬಾಳು ಬಲು ವಿಷವೆಂದರೆ ಅದನ್ನು ತಿಂದು ಬದುಕುವ ಪ್ರಾಣಿ ಯಾರೀ? ವಿಷಕ್ಕಿಂತ ವಿಷಕಾರಿ ನೋಡ ಅಂದ್ರವ್ರು. ನೊಣದ ತಲೆ ಒಳಗೆ ಅಷ್ಟೇ ವಿಷ ಇರ್ತದೆ, ಮೈ ತುಂಬ ವಿಷ ಇರಂಗಿಲ್ಲ. ಆ ಮೈ ತುಂಬ ವಿಷ ಇರಂಗಿಲ್ಲ. ನಾವು ಇವತ್ತು ಏನೋ ಪ್ರಸಾದ ಮಾಡಿರ್ತೀವಿ ಅಂದರೂ ಕೂಡ ಲಾಸ್ಟಿಗೆ ಅನ್ನ ಸಾರ ಉಣ್ಣೋದ್ರೊಳಗೆ ಸಾರಿನೊಳಗೆ ಒಂದಿಷ್ಟು ನನ ಬಿದ್ದಿತ್ತು ನೋಡ್ಲಾರ್ದ ಶಿವಾರ್ಪಣ ಮಂದಿವಿ ಅನ್ಕೋರಿ. ಆದ್ರೆ ಅದು ಮೊದಲು ಉಂಡದ್ದೆಲ್ಲ ಹೊರಗೆ ಕರ್ಕೊಂಬರ್ತದೆ, ಉಲ್ಟಿ ಮಾಡಿಸ್ತದೆ. ಅದ ಭಾಳ ವಿಷ ಅಂತೀವಿ. ಆದರೆ ಅದಕ್ಕಿಂತ ವಿಷ ಪ್ರಾಣಿ ಇನ್ನೊಂದದ, 4 ಕಾಲಿನ ಹಲ್ಲಿ. ಹಲ್ಲಿನೇ ಭಾಳ ವಿಷ ಅಂತೀವಿ. ಪ್ರಸಾದದ ಮೇಲೆ ಎಡೆ ಮೇಲೆ ಅದು ಹಾದು ಹೋದರೆ ಯಾರೂ ಪ್ರಸಾದ ಮಾಡೋದಿಲ್ಲ. ಅಂಥದ್ದನ್ನು ಯಡಿಯೂರು ಸಿದ್ಧಲಿಂಗೇಶ್ವರಿಗಷ್ಟೇ ಅಲ್ಲ, ಸಿದ್ಧಾರೂಢರಿಗೂ ಕೂಡ ಒಬ್ಬ ಹೆಣ್ಮಗಳು ವಿಷ ಕೊಟ್ಟಿದ್ಲು. 7 ಹಲ್ಲಿ ಕೊಂದು ಕೊಟ್ಟಿದ್ಲಕ್ಕಿ ಅನ್ನವನ್ನ ಮಾಡಿ. ಅದನ್ನು ವಿಷ ಅರಗಿಸ್ಕೊಂಡ್ರಂತ. ಆಕಿ 15 ದಿನದೊಳಗೆ ಸಿದ್ಧ ಅನ್ಕೊಂತ ಪ್ರಾಣ ಬಿಟ್ಲು. ಹಾಗ ಕೂಡ ಅದೇ ಭಾಳ ವಿಷ ಅಂತೀವಿ. ಅದನ್ನು ತಿಂದು ಬದುಕುವಂಥ ಪ್ರಾಣಿ ಒಂದದ ಕಪ್ಪೆ. ಕಪ್ಪಿನೂ ಭಾಳ ವಿಷ ಅಂತೀವಿ. ಅದನ್ನು ತಿಂದು ಬದುಕೋದು ಒಂದು ಪ್ರಾಣಿ ಅದ ಹಾವು. ಹಾವು ಬಹಳ ಸಾಧು ಪ್ರಾಣಿ. ಅದು ಮೈ ತುಂಬ ವಿಷ ಇರೋದಿಲ್ಲ. ಆ ಹಾವಿನ ಹಲ್ಲ, ವಿಷದ ಹಲ್ಲು ಅಂತ ಒಂದೇ ಇರ್ತದೆ. ಆ ವಿಷದ ಹಲ್ಲಿನಲ್ಲಿ ಅಟ್ಟ ವಿಷ ಇರ್ತದೆ. ಅದಕ್ಕೆ ಮನುಷ್ಯನಾಗಿರ್ತಕ್ಕಂಥವ ಹಾವಾಡಿಗ ಆ ವಿಷದ ಹಲ್ಲನ್ನು ತೆಗಿತಾನೆ. ತೆಗೆದ
ತನ್ನ ಉಪಜೀವನಕ್ಕಾಗಿ ತನ್ನ ಸಂಸಾರ ನಡೆಸುವುದಕ್ಕಾಗಿ ಜೀವನವನ್ನು ಸಾಗಿಸುವುದಕ್ಕಾಗಿ ಒಂದು ತಾಸು ಆಟ ಆಡಿಸ್ತಾನೆ ಹಾವಿನನ್ನು. ಕಚ್ಚುವುದಿಲ್ಲದು, ಕಚ್ಚಿದರೂ ಏನೂ ಮಾಡೋದಿಲ್ಲ. ವಿಸದ ಹಲ್ಲು ತೆಗೆದು ಬಿಟ್ಟಿರ್ತಾನೆ. ಬಹಳ ಸಾಧು ಪ್ರಾಣಿ ಅದು. ತಂಬಾಕದ ಹೊಲ ಇನ್ನೂ 2 ಕಿಲೋಮೀಟ್ರ್ ಐತಂದ್ರೆ ಇಲ್ಲಿ ಹಾದು ಹೋಗ್ತದಂಥದ್ದು. ಅದೇ ತಂಬಾಕ ಮನುಷ್ಯರು ತಿಂತಾರೆ. ಅದ ಬಹಳ ವಿಷ ಅಂತೀವಿ. ಅದನ್ನು ತಿಂದ ಬದುಕುವಂಥ ಪ್ರಾಣಿ ಕೋಳಿ ಬಾಳು ಬಲು ವಿಷವಯ್ಯ. ಕೋಳಿ ಬಾಳು ಬಲು ವಿಷವೆಂದರೆ ಅದನ್ನು ತಿಂದು ಬದುಕುವಂಥ ಪ್ರಾಣಿ. ಹಾವು ಮನುಷ್ಯನಿಗೆ ಕಚ್ಚಿತು ಅಂದ್ರೆ ಆ ಕ್ಷಣ ಅಲ್ಲಿ ನಿಂದ್ರಂಗಿಲ್ಲ. ಯಾಕೆ ಗೊತ್ತೇನ್ರಿ? ಅದು ಆ ಕ್ಷಣ ಅದಕ್ಕೆ ಒಂದು ತಪ್ಪಲದ ಅಂತ ಬೇಲಿ ಒಳಗೆ ಸರಸರಣೆ ಹೋಗ್ತದೆ. ಅದು ಬಹಳ ಸ್ಪೀಡ್ ಹೋಗ್ತದೆ. ಸರಸರಣೆ ಹೋಗಿ ಆ ತಪ್ಪಲ ಕಚ್ಚಲಿಲ್ಲ ಅಂದ್ರೆ ಆ ಹಾವು ಉಳಿಯಂಗಿಲ್ಲ ಅಂತ. ಅಷ್ಟು ವಿಷಕಾರಿ ಇರ್ತಾನೆ ಮನುಷ್ಯ ಅಂತ. ಅಂಥ ವಿಷಕಾರಿ ಆಗಿರ್ತಕ್ಕಂಥ ಮನುಷ್ಯ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರಲ್ಲ, ಹಂಗೆ ವಿಷಕಾರಿ ಆಗಬೇಡಪ್ಪ, ಒಂದಿಷ್ಟು ಸದ್ಗುಣಗಳನ್ನು ಬೆಳೆಸ್ಕೊ. ಅಸುರಿ ಗುಣಗಳನ್ನು ಬಿಡು, ದುಷ್ಟ ಗುಣಗಳನ್ನು ಬಿಡು, ಕೆಟ್ಟ ಗುಣಗಳನ್ನು ಬಿಡು, ಒಳ್ಳೆಯ ಸದ್ಗುಣಗಳನ್ನು ಬೆಳೆಸ್ಕೊ. ಒಳ್ಳೆಯ ಸದ್ಗುಣಗಳನ್ನು ಬೆಳೆಸ್ಕೊ. ಒಂದಿಷ್ಟು ಭಗವಂತನ ಕಡೆ ಮುಖ ಮಾಡು.